ಸ್ನೇಹಿತರೆ, ಕ್ರಿಕೆಟ್ ಲೋಕದಲ್ಲಿ ಇವತ್ತು ಸಂಚಲನ ಮೂಡಿಸಿರುವ 5 ದೊಡ್ಡ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮಹಿಳಾ ಪ್ರೀಮಿಯರ್ ಲೀಗ್ನ ರೋಚಕ ಆರಂಭದಿಂದ ಹಿಡಿದು ರೋಹಿತ್ ವಿರಾಟ್ ಅಭ್ಯಾಸದ ತನಕ, ಬಾಂಗ್ಲಾದೇಶ ವಿವಾದದಿಂದ ಐರ್ಲೆಂಡ್ ತಂಡದ ಘೋಷಣೆವರೆಗೆ ಇವತ್ತಿನ ಕ್ರಿಕೆಟ್ ಸುದ್ದಿ ಸಂಪೂರ್ಣ ಹೈವೋಲ್ಟೇಜ್ ಆಗಿದೆ. ಹಾಗಾದ್ರೆ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಸುದ್ದಿಗಳತ್ತ ಹೋಗೋಣ. ಇನ್ನು ಮೊದಲ ಸುದ್ದಿ, WPL 2026 ರಲ್ಲಿ ಗೆ ಅದ್ಭುತ ಆರಂಭ. ಮಹಿಳಾ ಪ್ರೀಮಿಯರ್ ಲೀಗ್ 2026 ಸೀಸನ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಗೆಲುವಿನೊಂದಿಗೆ ಚಾಲನೆ ನೀಡಿದೆ. ಶುಕ್ರವಾರ ಡಿ.ವೈ. ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಡೆದ ಪಂದ್ಯದಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವಿರುದ್ಧ RCB 3 ವಿಕೆಟ್ಗಳಿಂದ ರೋಚಕ ಜಯ ಸಾಧಿಸಿದೆ. ಈ ಗೆಲುವಿನ ಹೀರೋ ಯಾರು ಅಂದ್ರೆ ನಾದಿನ್ ಡಿ ಕ್ಲಾರ್ಕ್. ಬೌಲಿಂಗ್ನಲ್ಲೂ ಮಿಂಚಿದ ಅವರು ಬ್ಯಾಟಿಂಗ್ನಲ್ಲೂ ಕೊನೆಯ ಕ್ಷಣದಲ್ಲಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. RCB ಫ್ಯಾನ್ಸ್ಗಳಿಗೆ ಇದು ಕನಸಿನ ಆರಂಭ ಎಂದೇ ಹೇಳಬಹುದು. ಇನ್ನು ಎರಡನೇ ದೊಡ್ಡ ಸುದ್ದಿ, ಪ್ರಾಕ್ಟೀಸ್ ಸೆಷನ್ನಲ್ಲಿ ವಿರಾಟ್ ರೋಹಿತ್ ಶೋ. ಸ್ನೇಹಿತರೆ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯಲಿರುವ 3 ಪಂದ್ಯಗಳ ಏಕದಿನ ಸರಣಿಗೆ ವೇದಿಕೆ ಸಜ್ಜಾಗಿದೆ. ಈ ಸರಣಿ ಜನವರಿ 11ರಿಂದ ಆರಂಭವಾಗಲಿದೆ. ಇದಕ್ಕೂ ಮುನ್ನ ಟೀಂ ಇಂಡಿಯಾ ಭರ್ಜರಿ ಅಭ್ಯಾಸದಲ್ಲಿ ತೊಡಗಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅಭ್ಯಾಸದಲ್ಲಿ ಭರ್ಜರಿ ಫಾರ್ಮ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವೇಗದ ಬೌಲರ್ಗಳು, ಸ್ಪಿನ್ನರ್ಗಳು ಮತ್ತು ಥ್ರೋಡೌನ್ ಸ್ಪೆಷಲಿಸ್ಟ್ಗಳ ವಿರುದ್ಧ ಬ್ಯಾಟಿಂಗ್ ಅಭ್ಯಾಸ ನಡೆಸಿದ ವಿರಾಟ್ ರೋಹಿತ್ ಜೋಡಿ ನ್ಯೂಜಿಲೆಂಡ್ಗೆ ಎಚ್ಚರಿಕೆಯ ಗಂಟೆ ಬಾರಿಸಿದೆ. ಇನ್ನು ಮೂರನೇ ಸುದ್ದಿ, T20 ವರ್ಲ್ಡ್ ಕಪ್ 2026 ಐರ್ಲೆಂಡ್ ತಂಡ ಘೋಷಣೆ. T20 ವರ್ಲ್ಡ್ ಕಪ್ 2026ಗಾಗಿ ಐರ್ಲೆಂಡ್ ತನ್ನ ತಂಡವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ಈ ಬಾರಿ ಐರ್ಲೆಂಡ್ ತಂಡದ ನಾಯಕತ್ವವನ್ನು ಪೌಲ್ ಸ್ಟರ್ಲಿಂಗ್ ವಹಿಸಲಿದ್ದಾರೆ. ವಿಶೇಷ ಅಂದ್ರೆ ಟಿಮ್ ಟೆಕ್ಟರ್, ಬೆನ್ ಕ್ಯಾಲಿಟ್ಸ್ ಮತ್ತು ಮ್ಯಾಥ್ಯೂ ಹಂಫ್ರಿಸ್ ಸೇರಿದಂತೆ 3 ಹೊಸ ಯುವ ಆಟಗಾರರಿಗೆ ತಂಡದಲ್ಲಿ ಅವಕಾಶ ನೀಡಲಾಗಿದೆ. ಇದು ಐರ್ಲೆಂಡ್ ತಂಡದ ಭವಿಷ್ಯದ ಯೋಜನೆಗಳ ಸ್ಪಷ್ಟ ಸೂಚನೆ ಎನ್ನಬಹುದು. ಸ್ನೇಹಿತರೆ, ನಾಲ್ಕನೇ ಸುದ್ದಿ, ಬಾಂಗ್ಲಾದೇಶ ವಿವಾದ, ಕೈಯಿಂದ ಸ್ಪಷ್ಟನೆ. ಬಾಂಗ್ಲಾದೇಶ ಕ್ರಿಕೆಟ್ ವಿಚಾರದಲ್ಲಿ BCCI ದೊಡ್ಡ ಹೇಳಿಕೆ ನೀಡಿದೆ. T20 ವರ್ಲ್ಡ್ ಕಪ್ 2026 ರಲ್ಲಿ ಬಾಂಗ್ಲಾದೇಶ ಭಾಗವಹಿಸುವುದೇ ಇಲ್ಲವೇ ಅನ್ನೋ ವಿಚಾರಕ್ಕಯ ವ್ಯಾಪ್ತಿಗೆ ಬರೋದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಈ ನಿರ್ಧಾರ ಸಂಪೂರ್ಣವಾಗಿ ಕಗೆ ಸೇರಿದೆ ಎಂದು BCCI ಹೇಳಿದೆ. ನಲ್ಲಿ ಮುಸ್ತಫಿಜುರ್ ರಹಮಾನ್ ವಿಚಾರವಾಗಿ ಉಂಟಾದ ಗೊಂದಲ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಮತ್ತೊಂದು ಸಂಚಲನಕಾರಿ ಸುದ್ದಿ, ತಮೀಮ್ ಇಕ್ಬಾಲ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ. ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ನ ಹಿರಿಯ ಅಧಿಕಾರಿಯೊಬ್ಬರು ಮಾಜಿ ನಾಯಕ ತಮೀಮ್ ಇಕ್ಬಾಲ್ ಅವರನ್ನು ಇಂಡಿಯನ್ ಏಜೆಂಟ್ ಎಂದು ಕರೆದಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಭಾರತದಲ್ಲಿ ನಡೆಯಲಿರುವ T20 ವರ್ಲ್ಡ್ ಕಪ್ ಬಗ್ಗೆ ಭಾವನಾತ್ಮಕ ನಿರ್ಧಾರ ಬೇಡ ಎಂದು ತಮೀಮ್ ಸಲಹೆ ನೀಡಿದ್ದೇ ಈ ವಿವಾದಕ್ಕೆ ಮೂಲವಾಗಿದೆ. ಇದೇ ಇವತ್ತಿನ ಕ್ರಿಕೆಟ್ ಲೋಕದ 5 ದೊಡ್ಡ ಸುದ್ದಿಗಳು. ಇಂಥ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.